ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ವೀಣಾ. ವೆಲ್ಕಮ್ ಬ್ಯಾಕ್. ನಾನು ನನ್ನ ಸೊಸೆ ಜೋಡಿ ವ್ಲಾಗ್ ಚಾಲೂ ಮಾಡ್ಲತ್ತೀನಿ. ನಮ್ಮ ವೈನಿ ಹೇಳಿಕತ್ತಿದ್ರು, ನಂದು ಯೂಟ್ಯೂಬ್ ಶಾರ್ಟ್ಸ್ ಆಕಿ ಕಂಟಿನ್ಯೂ ನೋಡ್ತಾಳೆ, ರಿಪೀಟ್ ಆಕಿ ಭಾಳ ಇಷ್ಟ ಅಂತ. ಅದಕ್ಕೆ ಹೇಳಿ ನಂಗೆ ತುಂಬ ಖುಷಿ ಆಯಿತು. ಅದಾಗಿಂದ ಇಲ್ಲಿ ಸತ್ಯನಾರಾಯಣ ಪೂಜೆ ಐತೆ ನೆಕ್ಸ್ಟ್ ಡೇ, ಅದರದ್ದು ಪ್ರಿಪ್ರೇಷನ್ ನಡೆದಿತ್ತು. ಅದಾಗಿಂದ ನಾಷ್ಟ ಬಂತು, ಉಪ್ಪಿಟ್ಟು ಮತ್ತು ಬುಂದೆ ಉಂಡೆ ಇತ್ತು. ತಿಂದು ಇಲ್ಲಿ ರೂಮ್ನಾಗ ಬಂದಿದ್ವಿ, ನಾವು ಕಸಿನ್ಸ್ ಎಲ್ಲ ಸೇರಿ ಹರಟೆ ಹೊಡಿಲಿತ್ತಿದ್ವಿ, ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾಗಿಂದ ಸ್ವಲ್ಪೊತ್ತಿಗೆ ಪೂಜಾನೂ ಚಾಲೂ ಆಯಿತು. ನಮ್ಮ ಮಮ್ಮಿ ಪೂಜಾ ಕೂತಿದ್ರು. ಅದಾದ್ಕೂಡ್ಲೆನೇ ಸ್ವಲ್ಪೊತ್ತಿಗೆ ನಾವು ಕೆಳಗೆ ಹೋಗಿ ನಾನು ನನ್ನ ಸೊಸೆ ರೀಲ್ ಮಾಡ್ಲಿಕತ್ತೀನಿ. ನನ್ನ ರೀಲ್ ನೋಡ್ಬೇಕಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗ್ರಿ, ಅದೇ ವೀಣಾ ವಿನ್ಸುನೆ ಐತ್ರಿ ನನ್ನ ಐ ಡಿ, ಹೋಗಿ ಚೆಕ್ ಮಾಡ್ರಿ. ಅದಾದ್ಕೂಡ್ಲೆನೇ ನಾನು ಕಾರ್ನಾಗ ಕೂತಿದ್ವಿ, ನಮ್ಮ ಅಣ್ಣನ ಮಗ ಕಾರ್ ಹೊಡಿಲಿಕತ್ತಿದ್ನ. ಯಪ್ಪ ಅವ ಎಷ್ಟು ದೊಡ್ಡವ ಆದ್ನು, ನಮಗೆ ಡ್ರಾಪ್ ಮಾಡ್ಲಿಕತ್ತಿದ್ನ ಹೋಟೆಲ್ಗೆ. ಅಲ್ಲಿ ಫಂಕ್ಷನ್ ಇತ್ತು, ಇವೆಂಟ್ಸ್ ಇದ್ದು. ಎಂಟ್ರೆನ್ಸ್ ಏನು ಭಾರಿ ಡೆಕೋರ್ ಮಾಡಿದ್ರು. ಇನ್ನು ಒಳಗೆ ಹೋದ್ರೆ ಯಾವ ಥರ ಇರ್ತದಂತ ಹೇಳಿ ಕ್ಯೂರಿಯಾಸಿಟಿಲಿ ಬಾಗ್ಲ ಓಪನ್ ಮಾಡಿದ್ರು. ಓ ಮೈ ಗಾಡ್, ನೋಡ್ತಾನೆ ಇದ್ನೆ ನಾನು, ಏನು ಭಾರಿ ತಯಾರಿ ಮಾಡಿದ್ರು ಪಾ, ಅನ್ಕೊಂಡಿದ್ದಿದ್ದಿಲ್ಲ, ಏನು ಭಾರಿ ಸಖತ್ತಿತ್ತು. ಅದಾಗಿನ ವೆಲ್ಕಮ್ ಡ್ರಿಂಕ್ ಇತ್ತು, ಅದು ತೊಗೊಂಡು ನಮ್ಮ ಸೀಟಿಗೆ ಹೊಂಟಿದ್ವಿ. ಆಲ್ರೆಡಿ ಸ್ವಲ್ಪ ಜನ ಬಂದು ಕೂತಿದ್ರು, ನಾವು ಹುಡ್ಕೊಂಡ್ವಿ. ನಮ್ಗೊಂದು ಪ್ಲೇಸ ರೌಂಡ್ ಟೇಬಲ್ ಇತ್ತು, ಮಸ್ತ್ ಇತ್ತು. ಅದಾಗಿನ ವೆಲ್ಕಮ್ ಡ್ರಿಂಕ್ ಕುಡಿತಾ ನಮ್ಮ ಮಾಮ ಮಾಮಿಗೆ ವೇಟ್ ಮಾಡಕತ್ತಿದ್ವಿ. ಇನ್ನೂ ಫಂಕ್ಷನ್ ಚಾಲೂ ಆಗಿದ್ದಿಲ್ಲ, ಈಗ ಎಂಜಾಯ್ ಮಾಡಕತ್ತಿದ್ವಿ. ಫಂಕ್ಷನ್ ಚಾಲೂ ಆಗಿತ್ತು ಅಂದ್ರೆ ಫುಲ್ ಮಜಾ ಬರ್ತದಲ್ಲ. ಅದಾಗಿನ ನಮ್ಮ ಮಾಮ ಮಾಮಿದ ಹೀರೋ ಹೀರೋಯಿನ್ ಎಂಟ್ರಿ ಆಯ್ತು ನೋಡ್ರಿ, ಏನು ಭಾರಿ ಕಾಣಿಸ್ತಾರೆ, ಏನು ಮಿಂಚಾಕತ್ತಾರ. ಯಪ್ಪ 25 ವರ್ಷ ಅವರು ಒಂದಾಗಿ ಕಳೆದಾರೆ. ಈ ಥರನೇ ಇರ್ಬೇಕು ನೋಡ್ರಿ ಎಲ್ಲ ಜೋಡಿ, ಹೇಳ್ತೀನಿ ನಾ. 25 ವರ್ಷ ಏನ್ರಿ, 100 ವರ್ಷದ್ದು ಇರ್ಬೇಕ್ರಿ ಮದ್ವೆ ಅಂತ ಹೇಳ್ತೀನಿ. ಅದಾಗಿಂದ ಪ್ರೊಜೆಕ್ಟರ್ನಾಗ ಅವ್ರ ಮೆಮ್ರೀಸ್ ಕ್ರಿಯೇಟ್ ಮಾಡಿದ್ರು ಹಳೆಯವತ್ತೆಲ್ಲ, ಅದು ವಿಡಿಯೋಸ್ ಎಲ್ಲ ಹಾಕೊಂಡೇ ನಮ್ಮ ಡ್ಯಾನ್ಸ್ ಇತ್ತು. ನಮ್ಮ ಡ್ಯಾನ್ಸದ್ದು ನಾನು ಬೇಕಂದ್ರೆ ನಾ ಇಲ್ಲಿ ಹಾಕ್ತೀನಿ. ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದ್ವಿ ನಮ್ಮ ಮಾಮ ಮಾಮಿ ಮದ್ವೆದ ಬಗ್ಗೆ. ಇದು ನಿಮಗೆ ಬೇಕಂದ್ರೆ ನಮ್ಮ ಹಾಕ್ತೀನಿ ಯೂಟ್ಯೂಬ್ ಶಾರ್ಟ್ನಾಗ, ನೀವು ಚೆಕ್ ಮಾಡ್ಕೋಬೋದು. ಅದಾಗಿಂದ ನಮ್ಮ ಅಣ್ಣಂದು 50th ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು. ಅವ್ರದ್ದು ನಮ್ಮ ಅಮ್ಮ ಸರ್ಪ್ರೈಸ್ ಅಂತ ಹೇಳಿ ಕೇಕ್ ತಂದು ಅವ್ರಿಗೆ ಸೆಲೆಬ್ರೇಷನ್ ಮಾಡಿದ್ರು. ಭಾರಿ ಇತ್ತು, ಮಜಾ ಬಂತು. ಅದಾಗಿಂದ ಊಟ ಮಾಡಿದ್ವಿ. ಊಟ ಮುಗಿಸ್ಕೊಂಡು ನಾವು ಬಸ್ ಸ್ಟ್ಯಾಂಡಿಗೆ ಹೋದ್ವಿ, ಯಾಕಂದ್ರೆ ಬಿಜಾಪುರಕ್ಕೆ ಹೋಗಿ ಮುಟ್ಲಿಕ್ಕೆ 6 ತಾಸು ಬೇಕಾಗ್ತದೆ. ಅದಕ್ಕೆ ಜಲ್ದಿನೇ ಬಿಟ್ಟು ಬಂದ್ವಿ. ಬಸ್ನಾಗ ಫುಲ್ ರಶ್ ಇತ್ತು, ಬಟ್ ನಮಗೆ ಸೀಟ್ ಸಿಕ್ತು. ಫುಲ್ ಫನ್ ಬಂತು, ಮಜಾ ಬಂತು ನೋಡ್ರಿ. ನನಗೆ 2 ದಿನ ಮುಗ್ದಿದ್ದೆ ಗೊತ್ತಾಗಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. 40 ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ.